ಇವ್ರು ಮಾಡಿರೋ ಮೂವಿನ ತೋರ್ಸೋದಕ್ಕಿಂತ ಜಾಸ್ತಿ ಮೂವಿ ಮುಗ್ದಿರೋ ಖುಷಿಗೆ ಟ್ರಿಪ್, ಟ್ರೆಕ್ಕಿಂಗು, ಪಾರ್ಟಿ ಮಾಡೋದಕ್ಕೆ ಸಂತೆ ಮಾಡಿರೋದನ್ನೇ ತೋರಿಸಿದ್ದಾರೆ. ನಾನು ಹುಟ್ಟಿದ್ದು ಬಡತನದಲ್ಲಿ, ಬೆಳೆದಿದ್ದು ಬಡತನದಲ್ಲೇ. ಈ ಮೂವಿಗೆ ಡಬ್ಬಿಂಗ್ ನ ನಿದ್ದೆ ಗಣ್ಣಲ್ಲಿ ಮಾಡಿದ್ರು ಇಲ್ಲ ಎಣ್ಣೆ ಕುಡ್ಕೊಂಡು ಮಾಡಿದ್ರು ಗೊತ್ತಿಲ್ಲ. ವಿಡಿಯೋದಲ್ಲೇ ಏನೋ ಹೇಳಿದ್ರೆ ಆಡಿಯೋದಲ್ಲೇ ಏನೋ ಹೇಳಿದ್ದಾರೆ. ನಿನ್ ಮನೋ ಲವ್ ಮಾಡ್ಬೇಕಷ್ಟೇ. ಮಗಲ್ಲು ಯಾವನ್ ಬಿಕ್ನಾಸೆ ನೀಮ್ ಬಿಕ್ನಾಸೆ ನಮ್ ಪ್ರೀತಿ ಸುಳ್ಳ. ಆಮೇಲೆ ಈ ಮೂವಿ ಕ್ಯಾಮ್ರಾಮನ್ ಫ್ಯಾಮಿಲಿ ಫಂಕ್ಷನ್ ರೆಕಾರ್ಡ್ ಮಾಡೋರು ಅನ್ಸುತ್ತೆ. ಹೀರೋಯಿನ್ ಮೆಚೂರ್ ಆಗಿರೋ ಫಂಕ್ಷನ್, ಅಕ್ಕ ಓಡಾಡೋದನ್ನ ಸ್ಲೋ ಮೋಷನ್ ಬಿಟ್ರೆ ಬಾಕಿ ಎಲ್ಲ ಆಡೋ ಹುಡುಗರಿಗಿಂತ ಕಡೆ ತೆಗೆದಿದ್ದಾರೆ. ನಾನು ಹುಟ್ಟಿದ್ದು ಬಡತನದಲ್ಲಿ, ಬೆಳೆದಿದ್ದು ಬಡತನದಲ್ಲೇ. ಇನ್ನ ಈ ಮೂವಿ ಸ್ಟೋರಿ ಡೈರೆಕ್ಷನ್ ಮಾಡಿರೋದು ಶ್ರೀ ಕಾರ್ತಿಕ್ ರಾಮ್. ಯೂಟ್ಯೂಬ್ ಅಲ್ಲೂ ಟಾಯ್ಲೆಟ್ ಮಾಡಬಹುದು ಅಂತ ಯಾರು ಹೇಳಿದ್ರಣ? ನಮಸ್ತೆ ಟು ಆಲ್ ಮೈ ಪರಂ ಸೋಲ್ಸ್. ಇವತ್ತು ಮಸಾಲೆ ಚೂಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ ವಿಕೃತ್ಯಂ. ಐ ಗಾಟ್ ನ್ಯೂ ಜಾಬ್ ಯಾ ಟುಡೇ ಆನ್ವರ್ಡ್ಸ್ ಚೇಂಜ್ ಮೈ ಲೆವೆಲ್ ಒನ್ ರೇಂಜ್ ಗಾಟ್ ಇಟ್. ನಿಮ್ಮ ಅಮ್ಮನ ಪಿಂಡ. ಆಮೇಲೆ ಮೂವಿ ಸ್ಟಾರ್ಟ್ ಆಗೋ ಮೊದಲು ಚನ್ನಪಟ್ಟಣ, ಕುಶಾಲನಗರ, ಅವತಿ ಕೋರಮಂಗಲ ಜನತೆಗೆ ಕೃತಜ್ಞತೆ ಹೇಳ್ತಾರೆ. ಊರೊಳಗ್ ಬಿಡ್ಕೊಳ್ಳೋದಕ್ಕೂ ಮುಂಚೆ ಒಂದ್ಸರಿ ಕತೆ ಕೇಳಿದಿದ್ರೆ 13,000 ಜನದ ನೆಮ್ಮದಿ, ತಾಳ್ಮೆ ಉಳಿದಿರೋದು. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಬೇಸಿಗೆ ರಜಾ ಸಿಕ್ಕಿರೋ ಖುಷಿಲಿರೋ ಮಕ್ಕಳನ್ನೆಲ್ಲ ಎಳ್ಕೊಂಡ್ ಬಂದು ತಿರ್ಗಾ ಶಾಲೆಯಲ್ಲಿ ಕೂರಿಸಿ ನಮ್ ಹೀರೋ ಹೀರೋಯಿನ್ ಇಂದು ಚೈಲ್ಡ್ಹುಡ್ ಲವ್ ಸ್ಟೋರಿ ಅಂತ ಕ್ರಿಂಜಿಗೂ ಜಿಗುಪ್ಸೆ ಬರ್ಸೋ ಅಂತ ಒಂದಷ್ಟು ಸೀನ್ ಗಳನ್ನ ತೋರಿಸ್ತಾರೆ. Morning. Sit down all. ಅವ್ರು ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ಒಂದ್ ಕ್ಷಣ. ಆಮೇಲೆ ಆ ಬೋರ್ಡ್ ಮೇಲೆ ಇರೋ ಚಿತ್ರ ನೋಡಿ. ಭಾರತ ಬಿಡಿಸು ಅಂದ್ರೆ ನೇಪಾಳನ್ನು ಸೇರ್ಸ್ ಬಿಡಿಸಿದ್ದಾರೆ. ಟುಡೇ ಆನ್ವರ್ಡ್ಸ್ ಚೇಂಜ್ ಮೈ ಲೆವೆಲ್ ಗಾಟ್ ಇಟ್. ಕ್ಲಾಸ್ ರೂಮ್ ಅಲ್ಲಿ ಹೀರೋ ಫ್ರೆಂಡ್ ನ ಹೀರೋಯಿನ್ ನ ಹೈಲೈಟ್ ಮಾಡುವಂತ ಅಂದ್ರೆ ಟ್ಯೂಬ್ ಲೈಟ್ ಮಾಡಿಟ್ಟಿದ್ದಾರೆ. ಮಾರ್ನಿಂಗ್ ಸ್ಕೂಲ್ಗೆ ಬರೋಕೆ ಹೇಳು, ಇಲ್ಲಾಂದ್ರೆ ಟಿಸಿ ಕೊಟ್ಟು ಮನೆಗೆ ಕಳಿಸ್ತೀವಿ. ಈ ರೇಂಜ್ಗೆ ನಮ್ ಮೇಡಮ್ ಗಳೇನಾದ್ರೂ ನರ್ವಸ್ ಅಲ್ಲಿ ಇದ್ದಿದ್ರೆ ನಮ್ ಫ್ರೆಂಡ್ಸ್ ಶಾಲೆನ ಬಾಡಿಗೆಗೆ ಬಿಟ್ಟಿರೋರು ಕಪಲ್ಸಿಗೆ. ಇವ್ರ ಶಾಲೆಯಲ್ಲಿ ಎಕ್ಸಾಮ್ ಹೆಂಗಾಗುತ್ತೆ ನೋಡಿ. ಹಿಂದಿರೋನ್ ಮಲ್ಕೊಂಡ್ರು ಕಾಣಿಸೋದಿಲ್ಲ. ಸಣ್ಣ ಅಕ್ಕಂಗೆ ಅಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಿಲ್ಲ. ಇವನಂತೂ ನನ್ ಬಿಟ್ರೆ ಸಾಕು ಮನೆಗೋಡಾಗಿ ಒಣಗಕ್ಕಿಟ್ಟಿರೋ ಹಸಿ ಹಪ್ಪಳ ತಿನ್ನೋಣ ಅಂತ ಕಾಯ್ತವನೆ. ನಾನು ಹುಟ್ಟಿದ್ದು ಬಡತನದಲ್ಲಿ, ಬೆಳೆದಿದ್ದು ಬಡತನದಲ್ಲೇ. ಟೈಮ್ ಮುಗಿತು, ಸ್ಟಾಪ್. ಎಲ್ರೂ ಪೇಪರ್ ಕೊಡ್ರಿ. ಎಕ್ಸಾಮ್ ಬರ್ದು ಆನ್ಸರ್ ಶೀಟ್ ಬದಲು ಅಸೈನ್ಮೆಂಟ್ ಶೀಟ್. ಇದೇನು ಇನ್ವಿಟೇಷನ್ ಕಾರ್ಡ, ವ್ಯಾಲೆಂಟೈನ್ಸ್ ಡೇ ಗ್ರೀಟಿಂಗ್ ಕಾರ್ಡ ಬರ್ಕೊಳ್ರ. ಟೀಚರ್ ಒಂದಕ್ಕ ಜನ್ಮಕ್ಕೆ ಹೋಗೋ. ನೆಕ್ಸ್ಟ್ ಚೋಟಾ ಹೀರೋಯಿನ್ ಮೆಚೂರ್ ಆದ್ಲು ಅಂತ ಫಂಕ್ಷನ್ ಮಾಡಿ ಆಗ್ತಿದ್ದಂಗೆ ಸಡನ್ ಆಗಿ ಒಂದು ಡ್ಯೂಯೆಟ್ ಸಾಂಗ್ ಬರುತ್ತೆ. ಮೆಸೇಜ್ ಪೆಟ್ಟಾಡು. ಇಷ್ಟೊತ್ತು ನಾವು ನೋಡಿದ್ದು ಹೀರೋ ಹೀರೋಯಿನ್ ಇವ್ರದ್ ಫ್ಲಾಶ್ ಬ್ಯಾಕ್. 3-4 ಸರಿ ಸಿನಿಮಾ ನೋಡಿದ್ಮೇಲೂ ಫ್ಲಾಶ್ ಬ್ಯಾಕ್ ಅಂತ ಅನ್ಕೊಂಡಿನಿ. ಬಟ್ ಆಕ್ಚುಯಲ್ ಸ್ಟೋರಿ ಏನು, ಇಷ್ಟೊತ್ತು ಆಗಿದ್ದೇನೋ ಬರ್ದವನಿಗೆ ಗೊತ್ತು. ಈ ಲೆವೆಲ್ಗೆ ಸಾಂಗ್ ಹಾಡಿ ಮುಗಿತಿದ್ದಂಗೆ ಇಬ್ರು ಒಂದು ದರಿದ್ರವಾಗಿರೋ ಕಾನ್ವರ್ಸೇಷನ್ ಮಾಡ್ಕೊಂಡು ಬ್ರೇಕಪ್ ಮಾಡ್ಕೊಂತಾರಂತೆ. ಇವಳ ಹತ್ರ ನಮ್ ಬಡವ ಅನ್ನೋ ವಿಷಯ ಹೇಗಾದ್ರೂ ಮಾಡಿ ಹೇಳ್ಬೇಕು. ಇವತ್ತೇ ಹೇಳ್ತೀನಿ ನಮ್ ಬಡವ ಅಂತ. ನಮ್ ಬಡವ ಆಗಿದ್ ಪ್ರೀತಿ ಮಾಡ್ತಿರ್ಲಿಲ್ಲ. ಇಲ್ಲ, ನಾನು ಊಹೆ ಕೂಡ ಮಾಡ್ತಾ ಇರ್ಲಿಲ್ಲ. ನೀನ್ ಶ್ರೀಮಂತ ಅನ್ನೋ ಒಂದೇ ಕಾರಣದಿಂದ ನಿನ್ನ ಲವ್ ಮಾಡ್ದೆ. ಈ ಶರ್ಟು, ಈ ಪ್ಯಾಂಟು, ಇಲ್ಲಿರೋದು ಈ ಕಾರು ಯಾವ್ದು ನಂದಲ್ಲ, ಎಲ್ಲ ಬಾಡ್ಗೆದು. ಛೀ, ನಾನ್ ಹಿಂದೆ ಬರೋ ಧೈರ್ಯನೇ ಮಾಡ್ಬೇಡ. ಆಮೇಲೆ ನಿಮ್ಮಂತವ್ರಿಗೆಲ್ಲ ಈ ಪ್ರೀತಿ ಬೇಡ, ಈಗ ಗೊತ್ತಾಗಲ್ಲ. ಗುಡ್ ಬೈ ಗುಡ್ ಬೈ ಗುಡ್ ಬೈ. ಜನ್ಮಕ್ಕೆ ಹೋಗೋ. ನಾನ್ ಮೊದಲನೇ ಪ್ರೀತಿಲೇ ಸತ್ಯ. ನಾನ್ ನಮ್ಮ ಹುಡುಗಿ ಮತ್ತೆ ಹುಡ್ಕೊಂಡು ಹೋಗ್ತೀನಿ. ಹುಡ್ಕೊಂಡ್ ಹೋಗಂತೆ ಮೊದ್ಲು ಬಾಡಿಗೆ ತಂದಿರೋ ಕಾರ್ ವಾಪಸ್ ಕೊಡೋಗು. ಇದ್ದಕ್ಕಿದ್ದಂಗೆ ನೆಕ್ಸ್ಟ್ ಕೆಲ್ಸ ಸಿಕ್ತು. ಕಾಯ್ತಾ ಇರೋ, ನಿನ್ ಮಗ ಮನು ಒಂದ್ ಲೆವೆಲ್ ಅಲ್ಲಿ ಬರ್ತಾನೆ. ಅದ್ ಕಡೆಯಿಂದ ಬೆಂಚ್ ಕಾರ್ ಅಲ್ಲಿ ಬರ್ತೀನಿ ಕಣ್ಲ. ದೆವ್ವಗಳು ಸಾಮಾಂತನದಿಗ್ ಬಂದ್ವು ಅಂತ ತೋರಿಸಿ 10 ನಿಮಿಷ ಪೂರ್ತಿ ದರಿದ್ರಗಳನ್ನ ತೋರಿಸಿ ತಲೆನೋವು ಬರ್ಸಿ ಅಣ್ಣ ಹೇಳೋದು. ಎಂತ ಕನ್ಸ್ಗುರು, ರಾತ್ರಿ ಎಲ್ಲ ನೋವು ಕೊಟ್ಬಿಟ್ರೆ ಹಿಂಡ್ಬಿಟ್ರು. ನನ್ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು. ಎಂತ ಕನ್ಸ್ಗುರು. ಜನ್ಮಕ್ಕೆ ಹೋಗೋ. ಆಮೇಲೆ ನಮ್ ಹೀರೋ ಫ್ರೆಂಡ್ ಇಸ್ಕೊಂಡಿರೋ 50 ರೂಪಾಯಿ ವಾಪಸ್ ಕೊಟ್ಟಿಲ್ಲ ಅಂತ ಸತ್ಯ ಅನ್ನೋನು ವಸೂಲಿ ಮಾಡೋದಕ್ ಬರ್ತಾನೆ. ಇವನಿಗೆ ಸತ್ಯನ್ ಮೇಲೆ ಎಷ್ಟ್ ಲವ್ ಇದೆ ನೋಡಿ. ಸತ್ಯ ಕರ್ದ ಅಂತ ಟಾಯ್ಲೆಟ್ ಹೋದವನು ಚಡ್ಡಿ ಹಾಕೊಂಡು ಟವಲ್ನು ಬಿಸ್ಲಂಗ್ ಬಂದಾನೆ. ನಾನು ಹುಟ್ಟಿದ್ದು ಬಡತನದಲ್ಲಿ, ಬೆಳೆದಿದ್ದು ಬಡತನದಲ್ಲೇ. ಅವನಿಗೂ ಒಂಚೂರು ಛತ್ರಿ ಹಿಡಿಯೋಣ ಪಾಪ. ಅವಾಗಿಂದ ಬಿಸಿಲಲ್ಲಿ ಕುತ್ಕೊಂಡು ಮುಖ ಟೊಮೊಟೊ ತರ ಕೆಂಪಾಗ್ಬಿಟ್ಟೈತಿ. ಆಮೇಲೆ 2 ದಿನದಲ್ಲಿ ಕೊಟ್ಬಿಡ್ತೀನಿ. 2 ದಿನದಲ್ಲಿ ಕೊಡ್ಲಿಲ್ಲ ಅಂದ್ರೆ ನಾನ್ ಸುಮ್ನಾಗಲ್ಲ. ಇವನು ಕೊಟ್ಟಿರೋ 50 ರೂಪಾಯಿ ವಸೂಲಿ ಮಾಡೋದಕ್ ಬಂದಿರೋದು ನಂಗೆ ಬೇಜಾರಾಗ್ತಾ ಇಲ್ಲ. ಅಣ್ಣ ರೌಡಿ ಆಗಿದ್ರು ಅವ್ನ್ ಡೀಸೆನ್ಸಿ ನೋಡಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನೆಕ್ಸ್ಟ್ ಅದೇ 50 ರೂಪಾಯಿ ವಿಷಯಕ್ಕೆ ಸತ್ಯನ್ ಕಡೆಯವರು ಗದ್ದೆ ಬೈಲಲ್ಲಿ ಓಡಿಸ್ಕೊಂಡೋಗಿ ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ. ದುಡ್ಡು ಕೊಡ್ಬೇಕಾದ ಇಲ್ಲೇ ಹೋಯ್ತಾನಲ್ಲ.
ಅಪ್ಪೇ ಇದು ಯಾವ್ದು ಅಣ್ಣ ಗುದ್ದಾಡಕ್ ಆಗಿಲ್ಲ ಅಂದ್ರೆ ಓಡೋಗ್ಬೇಕು, ಹಗ್ ಮಾಡ್ಕೊಂಡು ಮುತ್ಕೊಡಕ್ ಹೋಗೋದಲ್ಲ. ಈ ತರ ಕಂಟೆಂಟ್ ಇಲ್ಲದೆ ಚಿಲ್ಲರೆ ಕಿತ್ತಾಟ ಮಾಡ್ಸೋ ಬದಲು ಶಾರ್ಟ್ ಫಿಲ್ಮೇ ಮಾಡ್ಬೋದಿತ್ತು. ಈ ಕಚಡ ಸೀನ್ ಆಗ್ತಿದಂಗೆ ಒಂದ್ ಗುಡ್ ನ್ಯೂಸ್ ತೋರಿಸ್ತಾರೆ, ಸುಧಾರ್ಸ್ಕೊಂಡ್ ಬರ್ಲಿ ಅಂತ. ಆಮೇಲೆ ನೆಕ್ಸ್ಟ್ ಹೀರೋನ ಹೀರೋಯಿನ್ ಎಳ್ಕೊಂಡ್ ಹೋಗಿ ಮುತ್ ಕೊಡ್ತಾಳಂತೆ. ನಮ್ಮಲ್ಲಿ ಎಲ್ಲಾ ತರಹದ ವಿಷಯ ದೊರೆಯುತ್ತದೆ. 30 ವರ್ಷದ ಮೇಲ್ಪಟ್ಟವರಿಗೂ ಕೂಡ ಉಚಿತವಾಗಿ ದೊರೆಯುತ್ತದೆ. ಅದಕ್ಕೆ ನಮ್ ಹೀರೋದು ಎಕ್ಸ್ಪ್ರೆಷನ್ ರಿಯಾಕ್ಷನ್ ನೋಡಿ. ಎಲ್ಲಿಂದ ಬರ್ತಿರೋ ಕಚಡ ನನ್ ಮಕ್ಳ. ಈ ಕರ್ಮದ ಕೆಲ್ಸ ಆಗಿದ್ ಖುಷಿಗೆ ನಮ್ಮ ಅಣ್ಣ 4 ಸಾವಿರ ಕವಿತೆ ಹೇಳ್ತಾನೆ, ಕೇಳ್ಬಿಟ್ಟು ಕಿವಿಗೆ ಎಣ್ಣೆ ಬಿಡ್ಕೊಳ್ರಿ. ಮೊದಲ ಬಾರಿ ಕಂಡೆನ ಮೌನ ಪ್ರೀತಿಯ, ಅವಳ ತುಟಿಯ ಅಂದವ, ನಾಚುತೀಯ ಕಂಡು ಅವಳಂತರಾಳವ, ನಾನೇ ನೀರಾದೆ ಆ ಸೊಗಸಾದ ಪ್ರೀತಿಗೆ, ಒರಿಸಲೇ ಮುದ್ದಾಡಲೆ, ಅವಳನ್ನು ತಬ್ಬಿ ನಲಿದಾಡಲೆ. ಅಣ್ಣ ಸ್ವಲ್ಪ ಟೀ ಮುಚ್ಕೊಂಡು ನಿತ್ಕೊಳ್ಳೋಣ. ಇನ್ನೊಂದ್ ಕಡೆ ಹೀರೋ ಫ್ರೆಂಡ್ ವರದನ್ನ ನಾಯಿ ತರ ಸಾಯಿಸಿ ಪೊದೆಲ್ ಬಿಸಾಕಿರ್ತಾರೆ. ಇವ್ರಿಗೆ ನೋಡಿ, ಹೆಣ ನೋಡಿ ಎಷ್ಟು ಖುಷಿಯಾಗಿದೆ. ಅದೇನ್ ಮುಂದಿನ ಕೆಲಸ ನೋಡ್ಬೇಡಿ, ತಡ ಮಾಡಬೇಡಿ. ಈ ಲೆವೆಲ್ಗೆ ಬೆಂಗಳೂರಲ್ಲಿ ಆಫೀಸಿಗೆ ಹೋಗೋರು ರೆಡಿ ಆಗಲ್ಲ. ಆಮೇಲೆ ಇಲ್ಲಿವರೆಗೂ ವರದ ಉಂಡಿ ಅಂತ ಕೇಳದೇ ಇರೋ ಊರಿನ ಜನಗಳಿಗೆ ವರದ ಸತ್ತಿದ್ ಕೇಳಿ ಹೆವಿ ದುಃಖ ಆಗುತ್ತಂತೆ. ಪಾಪ ಹುಡುಗ ಸತ್ತೋದ್ನ, ಒಳ್ಳೆ ಹುಡುಗ, ಒಳ್ಳೆ ಹುಡುಗನಂತೆ. ಇವ್ರೇನ್ ಗುರು ಹಿಂಗ್ ಹೇಳ್ತವ್ರೆ? ಯಾರಾದ್ರೂ ಹೇಳ್ರಪ್ಪ, ಸತ್ತಿರೋದು ವರದ ಪ್ರಥಮ ಅಲ್ಲ. ಒಳ್ಳೆಯವ್ರಿಗೆ ಜಲ್ದಿ ಸಾವು ಬರ್ತದೆ. ಮತ್ ನೀನ್ ಬದುಕಿದ್ಯಾ? ಇನ್ನೂ ಕರುಳು ಇಸ್ಕು ಅಂತಿದೆ. ಏನು? ಇನ್ನೂ ಕರುಳು ಇಸ್ಕು ಅಂತಿದೆ. ಹಿಸುಕಂಡ್ ನೀನು ಸತ್ತೋಗ್ಬಿಡು. ನಮ್ಮ ಅರ್ಧನ್ಗೆ ಯಾಕಿಂತ ಪರಿಸ್ಥಿತಿ ಕೊಟ್ಟಿದೆ ಅವ್ರೆ. ಅವನ್ ಸಾವಿರ ಕಾರಣ ಆದವ್ರನ್ನ ಯಾರು ನಾನ್ ಬಿಡಲ್ಲ. ಅಣ್ಣನ್ ಓವರ್ ಆಕ್ಟಿಂಗ್ ನ ಬೆಂಕಿಗೂ ನೋಡೋದಿಕ್ ಆಗ್ತಾ ಇಲ್ಲ, ಮುಖಕ್ ಬಡ್ದೇಳ್ತಾ ಐತಿ, ಮನೆಗ್ ನಡಿಯೋ ಅಂತ. ಆಮೇಲೆ ನೆಕ್ಸ್ಟ್ ಹೀರೋಯಿನ್ ಹೀರೋನ ಮನೆಯಿಂದ ಎಳ್ಕೊಂಡ್ ಹೋಗಿ ತಾಳಿ ಕಟ್ಸ್ಕೊಂತಾಳಂತೆ. ಬಾರೋ ಹೊರಗೆ, ಬಾ ನನ್ ಜೊತೆ, ತಾಳಿ ಕಟ್ಟು ಅಷ್ಟೇ. ಕೂಡ ಉಚಿತವಾಗಿ ದೊರೆಯುತ್ತದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಈ ಕರ್ಮನ ಹೀರೋ ಅವ್ನ ಫ್ರೆಂಡಿಗೆ ಹೇಳಿದ್ಕೆ ಅವನ್ ಎಕ್ಸ್ಪ್ರೆಷನ್ ನೋಡಿ. ನನ್ ಮದ್ವೆ ಆಗೋಯ್ತಲ್ಲ. ಗೊತ್ತಾಯ್ತು, ಆದ್ರೆ ನಮ್ ವರ್ಧನ್ ಸಾವು ಮಾತ್ರ ಮೋಸ. ಅಣ್ಣ ನಿಮ್ ವರದ ಒಂದ್ಸರಿ ಸತ್ತ, ಇವನು ಇನ್ಮೇಲಿಂದ ದಿನ ಸಾಯ್ತಾನೆ. ಹಂಗ್ ನೋಡಿದ್ರೆ ದೊಡ್ಡ ಮೋಸ ಆಗಿರೋದು ಇವನಿಗೆ. ಇದ್ರ ಬಗ್ಗೆ ಸತ್ಯನ ಹತ್ರ ಹೋಗಿ ಮಾತಾಡೋಣ. ನಮ್ಮ ಅರ್ಧ ಏನ್ ಮಾಡಿದೆ ಅಂತ ಕೇಳೋಣ. ಸರ್ ಮೊದ್ಲು ನಿಮ್ ನೋಡ್ಕೊಳ್ಳಿ ಸರ್. ನೆಕ್ಸ್ಟ್ ಸತ್ಯನೇ ವರ್ಧನ ಸಾಯಿಸಿದ್ದು ಅಂತ ಹೀರೋ ಮತ್ತ ಅವ್ನ ಫ್ರೆಂಡು ಹೋಗಿ ಕಿತ್ತಾಡ್ತಾರೆ. ಛತ್ರಿ ಅವನ್ ಕೊಡ್ಸಿರೋದು, ಒಂದ್ಸರಿ ಆದ್ರೂ ಅವನಿಗೂ ಹಿಡಿರೋ. ಒಳ್ಳೆ ಬೀದಿನ ಈ ತರ ಟ್ರೀಟ್ ಮಾಡ್ತಿರಲ್ಲ ಅವನ್ನ. ಆಮೇಲೆ A few moments later. One eternity later. ಫೈಟಿಂಗ್ ಅಂತ ಬಂದ್ರೆ ನಮ್ಮ ಅಣ್ಣಂಗೆ ಇದೊಂದೇ ಗೊರಿಲ್ಲಾ ಶಾಟ್ ಗೊತ್ತಿರೋದು ಅನ್ಸುತ್ತೆ. ನಾನು ಯಾರಿಗೇನ್ ಮೋಸ ಮಾಡಿದ್ದೆ, ದಯಮಾಡಿ ಹೇಳಿ ಹೇಳ. ಆಮೇಲೆ ಸೆನ್ಸ್ ಹೇಳ್ದಂಗೆ ವಿಚಿತ್ರ ಎಕ್ಸ್ಪ್ರೆಷನ್ಸ್ ಅಲ್ಲಿ ಮಾತಾಡೋದಿಕ್ ಶುರು ಮಾಡ್ತಾನೆ. ತಲೆ ಕೆಟ್ಟಿರೋ, ನಿಂಗೆ ತಲೆ ಕೆಟ್ಟಿರೋದು. ನಮ್ಮ ಅರ್ಧ ನೀನೇ ಕೊಂದಿರೋದು. ಆದ್ರೆ ನಮ್ ವರ್ಧನ್ ಸಾವು ಕಾರಣ ಆದವ್ರ. ಹೇಳೋ ಹೋಗೋಣ ಬಾರೋ, ಹೇಳೋ ಹೋಗೋಣ ಬಾರೋ, ಹೇಳೋ ಹೋಗೋಣ ಬಾರೋ. ಕೊನೆಗೂ ವರ್ಧನ್ ಹುಡುಗಿ ಎಕ್ಸ್ ಬಾಯ್ ಫ್ರೆಂಡ್ ವರ್ಧನ ಸಾಯಿಸಿದ್ದು ಅಂತ ಇವರಿಬ್ರು ತಿಳ್ಕೊಂತಿದ್ದಂಗೆನೆ ಕೊಲೆ ಮಾಡಿದವರು ಹೀರೋ ಮತ್ತೆ ಅವ್ನ ಫ್ರೆಂಡ್ ನ ಎಳ್ಕೊಂಡು ಹೋಗಿ ಕಟ್ಟಾಕಿ ಇನ್ನೇನು ಸಾಯಿಸ್ಬೇಕು ಅನ್ನೋ ಟೈಮಲ್ಲಿ ನಾನೇ ನಿನ್ನ ಫ್ರೆಂಡ್ ಕೊಂದಿದ್ದು ನಾನೇ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸತ್ಯನ್ ಕಡೆಯವ್ರು ಬಂದು ದರಿದ್ರವಾಗಿ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮುಗಿಸ್ಬಿಡಣ. ಹೇಳೋ ಮೇಲೆ ನಿಮ್ ಸ್ನೇಹಿತರು ಕೊಂದಂದ್ಮೇಲೆ ಇಷ್ಟೇ ದ್ವೇಷನ? ಅವ್ರು ಇಲ್ಲೇ ಇದ್ದಾರೆ, ಏನ್ ಮಾಡ್ತೀರಾ? ಶುಭಂ. ಇಷ್ಟೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಅಣ್ಣ ಅವನು ಬರೋ ಗೊರಿಲ್ಲಾ ಶಾಟ್ ನ ಹೊಡೆದು ಹ್ಯಾಪಿ ಎಂಡಿಂಗ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಾನೆ. ಆದ್ರೆ ಇಲ್ಲಿ ನಮಗ್ ಗೊತ್ತು ನಮ್ ಪಾರ್ಟ್ಸ್ ಆಲ್ಮೋಸ್ಟ್ ಸ್ವಾಧೀನ ಕಳ್ಕೊಂಡು ಉಳ್ಕೊಂಡಿದಾವೆ. ಆಮೇಲೆ ಗುರು ಏನೇ ಹೇಳು, ಈ ಗೊರಿಲ್ಲಾ ಶಾಟ್ ಹಿಂದೆಯಿಂದ ಹೆವಿ ಡಾರ್ಕ್ ಆಗಿ ಕಾಣಿಸುತ್ತೆ. ಇದು ಮುಗೀತು. ನೆಕ್ಸ್ಟ್ ಯಾವ ಫಿಲ್ಮ್ ಮೇಲೆ ವಿಡಿಯೋ ಮಾಡಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಆಮೇಲೆ
ಸೊ ಹಿಂಗೆ ಡೈರೆಕ್ಷನ್ ಮೂವಿ ಹೆಸರಲ್ಲಿ ನಮ್ ಜೀವದ ಜೊತೆ ಆಟ ಆಡಿದ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ನಾನು ಹುಟ್ಟಿದ್ದು ಬಡತನದಲ್ಲಿ ಬೆಳೆದಿದ್ದು ಬಡತನದಲ್ಲೇ. ನಾನು ಈ ವಿಡಿಯೋ ಮಾಡಿರೋದು ಮನೋರಂಜನೆಗೋಸ್ಕರ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಹಂಗೆ ನಾನ್ ರೋಸ್ಟ್ ಮಾಡಿರೋದು ಈ ಮೂವಿಲಿರೋ ಕ್ಯಾರೆಕ್ಟರ್ ಗಳಿಗಷ್ಟೇ. ಅದ್ ಬಿಟ್ರೆ ಈ ಮೂವಿಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಈ ತರದ ರೋಸ್ಟ್ ವಿಡಿಯೋಸ್ಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಆಗ್ತಾಗ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಬೆಳೆಸ್ತಾ ಇದೀವಿ ಹುಲಿಯ ಬೆಳೆಸ್ತಾ ಇದೀವಿ ನೋಡಲ್ಲಿ